ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಬೆಳಗ್ಗಿನ ತಿಂಡಿ ಮಾಡ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಪಲಾವ್ ಮಾಡಿದ್ದೀನಿ. 2-3 ದಿನದಿಂದ ವ್ಲಾಗ್ಸ್ ಹಾಕಿರಲಿಲ್ಲ. ನೀವು ಯಾಕೆ ಅಂದ್ಬಿಟ್ಟು ಕೇಳ್ತಾ ಇದ್ರಿ. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಸ್ನೇಹಿತರೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಾ ಇದ್ರಿ. ಯಾಕೆ ಅಂತ ಇವತ್ತು ನಿಮಗೆ ರೀಸನ್ ಶೇರ್ ಮಾಡ್ತೀನಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಬ್ರೇಕ್ ಟೈಮಲ್ಲಿ ಏನೋ ಮಾಡ್ಕೊಂಡೆ ಅಂದರೆ ತೋರ್ಸು. ಡ್ರಾಕುಲಾ ವಿಚ್ ಇವ್ರಿಗೆ ಉದ್ದ ನೇಲ್ಸ್ ಅದು ಎಲ್ಲಿ ನೋಡಿದ್ಲೋ ಗೊತ್ತಿಲ್ಲ. ದಿನ ಪೇಪರಲ್ಲಿ ಮಾಡ್ತಾಳೆ. ಇದು ಪ್ಲೇ ಡೋ ಅಲ್ಲಿ ಮಾಡ್ತಾಳೆ, ಪ್ಲಾಸ್ಟಿಕಲ್ಲಿ ಮಾಡ್ತಾಳೆ, ಸೆಲೋ ಟೇಪ್ ಹಚ್ತಾಳೆ, ಅದಕ್ಕೆ ನೇಲ್ ಪಾಲಿಶ್ ಹಚ್ತಾಳೆ. ನೀರು ಬಿದ್ದರೆ ಏನೂ ಆಗಬಾರ್ದು ಅಂತ. ಏನು ಮಾಡಿದ್ರೂ ಆಗ್ತಾಯಿಲ್ಲ ಅಲ್ಲ. ಇದು ಡ್ರೈ ಆಗೋದಿಲ್ಲ, ಅಷ್ಟು ಬೇಗ ಡ್ರೈ ಆಗೋದಿಲ್ಲ. ಇವತ್ತು ಮಾಡಿ ಸಂಜೆ ತನಕನೂ ಇಟ್ಕೊಳ್ಬೋದು. ಇದೇನೂ ಡ್ರೈ ಆಗೋಲ್ಲ. ಕ್ಲೇ ಇದೊಂಥರ ಗಟ್ಟಿನೇ ಆಗೋದಿಲ್ಲ. ತಿಂಡಿ ಮಾಡಿ ಆಯಿತು ಸ್ನೇಹಿತರೆ. ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಈಗ ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ಹೋಗೋ ಮುಂಚೆ ಒಂದ್ಸರಿ ಕಿಚನ್ ಕ್ಲೀನ್ ಮಾಡಿಬಿಡ್ತಾ ಇದ್ದೀನಿ. ಸೊ ದಟ್ ಮಧ್ಯಾಹ್ನ ತನಕ ನಾನು ಇನ್ನು ಈ ಕಿಚನ್ ಕಡೆ ಬರೋದಿಲ್ಲ. ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಇದು ನಾನು ಬೆಳಿಗ್ಗೆ ಯೂಸ್ ಮಾಡಿದಂಥ ಪಾತ್ರೆಗಳು. ವೆಜ್ಜೀಸ್ ವಾಶ್ ಮಾಡೋದಕ್ಕೆ, ಅಕ್ಕಿ ತೊಳೆಯೋದಕ್ಕೆ, ಕಟ್ ಮಾಡೋದಕ್ಕೆ, ಎಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೆ, ಪ್ಲೇಟ್ಸ್ಗಳು, ಜಾರು, ಇದನ್ನೆಲ್ಲ ಕೂಡ ನಾನು ಅವಾಗವಾಗಲೇ ತೊಳೆದಿಟ್ಬಿಡ್ತೀನಿ. ಸೊ ನನಗೆ ಈಸಿ ಆಗುತ್ತೆ. ಆಮೇಲೆ ಪಾತ್ರೆಗಳು ಜಾಸ್ತಿ ಬೀಳೋದಿಲ್ಲ. ಸೊ ಮೈ ಕಿಚನ್ ಈಸ್ ರೆಡಿ. ಈಗ ನಾನು ಇದು ವಿಷಲ್ ಬಂದ ತಕ್ಷಣ ಸ್ನಾನಕ್ಕೆ ಹೋಗ್ಬೋದು. ಈಗ ಸ್ನೇಹಿತರೆ, ನಾನು ಹೋಮ್ ಮೇಡ್ ಹೋಲಿ ಕಲರ್ಸ್ನ ಮಾಡ್ತಾಯಿದ್ದೀನಿ. ಇದನ್ನು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಟ್ ಇವತ್ತು ಬ್ರೀಫಾಗಿ ನಿಮ್ಮ ಜೊತೆ ಹೇಗೆ ಮಾಡೋದು ಇದನ್ನು ಅಂತ ತಿಳಿಸ್ತೀನಿ. ಇದಕ್ಕೆ ನಾನು ಫುಡ್ ಕಲರ್ಸ್ ತೊಗೊಂಡಿದ್ದೀನಿ. ಇದು ಏನು ಫುಡ್ಗೆ ನಾವು ಕಲರ್ ಯೂಸ್ ಮಾಡ್ತೀವೋ ಅದು 3 ಕಲರ್ ತೊಗೊಂಡಿದ್ದೀನಿ. ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ನೋಡಿ ಎಷ್ಟೆಷ್ಟು ಹಾಕ್ಕೊಳ್ತಿದ್ದೀನಿ ಅಂತ. ಇದ್ರ ಜೊತೆ ನಾವು ಕಾರ್ನ್ಫ್ಲೋರ್ನ ಹಾಕಬೇಕು. ಕಾರ್ನ್ಫ್ಲೋರ್ ಅಂದರೆ ಮುಸ್ಕಿನ ಜೋಳದ ಪೌಡರ್. ಇನ್ನು ಬೇರೆ ಯಾವುದು ವರ್ಕ್ ಮಾಡೋದಿಲ್ಲ ಇದ್ರ ಜೊತೆ. ನೀವು ನೀರು ಹಾಕಿದ್ರೆ ಎಲ್ಲನೂ ಕೂಡ ಖರಾಬ್ ಆಗುತ್ತೆ. ಲೈಕ್ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಯಾವ್ದು ಹಾಕಿದ್ರೂ ನಡೆಯೋದಿಲ್ಲ. ನಾನು ಈ ವಿಡಿಯೋ ಮಾಡಿದಾಗ ತುಂಬ ಜನ ಕೇಳಿದ್ರಿ, ಕಾರ್ನ್ಫ್ಲೋರೇ ಹಾಕಬೇಕಾ, ಬೇರೆದು ಯಾವುದೂ ಆಗೋದಿಲ್ವಾ ಅಂಥೇಳಿ. ನೋ, ಇಟ್ ಡಸಂಟ್ ವರ್ಕ್. ಸೊ ಇದಕ್ಕೆ ಕಾರ್ನ್ಫ್ಲೋರು ನಿಮಗೆ ಕಲರ್ ಎಷ್ಟು ಬೇಕೋ ಅಷ್ಟು ಕಾರ್ನ್ಫ್ಲೋರಲ್ಲಿ ಮಾಡ್ಕೊಳ್ಬೋದು. ಕಲರ್ ಎಷ್ಟು ಡಾರ್ಕ್ ಬೇಕೋ ಅಷ್ಟು ಫುಡ್ ಕಲರ್ನ ಮಿಕ್ಸ್ ಮಾಡ್ಕೊಳ್ಬೋದು. ನೀರು ಎಷ್ಟು ಹಾಕಬೇಕು ಅಂದರೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗಬೇಕು, ಅಷ್ಟಾದರೆ ಸಾಕು. ಸಮ್ಮರ್ ಆಗಿರೋದ್ರಿಂದ ತುಂಬ ಬೇಗನೂ ಡ್ರೈ ಆಗುತ್ತೆ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅಗಲವಾದ ಪ್ಲೇಟಲ್ಲಿ ಹರಡಿಬಿಟ್ಟು ಒಣಗಿಸ್ಬೇಕು. ಈಗ ಸಮ್ಮರಲ್ಲಿ ಒಂದು ದಿನಕ್ಕೆ ಅರ್ಧ ದಿನಕ್ಕೇ ಒಣಗೋಗುತ್ತೆ. ಸೊ ಇದು ಯಾಕೆ ಮಾಡ್ತಾ ಇರೋದು ಅಂದರೆ, ಹೊರಗಡೆದು ಸ್ವಲ್ಪ ಕೆಮಿಕಲ್ಸ್ ಮಿಕ್ಸ್ ಇರುತ್ತಲ್ವಾ, ಸ್ಕಿನ್ ಅಲರ್ಜೀಸ್ ಆಗುತ್ತೆ, ರ್ಯಾಷಸ್ ಆಗುತ್ತೆ. ಅದಕ್ಕೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸೇಫ್ ಅಂತ ಹೇಳಿಬಿಟ್ಟು ಇದನ್ನು ನೀರಿಗೂ ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಬೋದು. ಬೆಸ್ಟ್ ಅಂದರೆ ನಾವು ಡ್ರೈ ಆಟಾಡಬೇಕಾದ್ರೆ ಕಲರ್ಸಲ್ಲಿ ಇದನ್ನು ಯೂಸ್ ಮಾಡೋದು. ಸೊ ತುಂಬ ಬೇಗ ಮೈಗೆ ಅಂಟೋದಿಲ್ಲ, ಬೇಗ ಹೊರಟೋಗುತ್ತೆ ವಾಶ್ ಮಾಡಿದ್ರೆ. ಈಗ ನೋಡಿ ಎಷ್ಟು ತೆಳ್ಳ ಇದೆ ಅಂತ ಹೇಳಿಬಿಟ್ಟು ಇದನ್ನು ನಾನು ಹೋಲ್ ಡೇ ಬಿಸಿಲಲ್ಲಿ ಇಡ್ತೀನಿ. ಬಿಸಿಲಲ್ಲಿ ಇದು ಚೆನ್ನಾಗಿ ಒಣಗಿಬಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಥರನೇ ಆಗುತ್ತೆ. ಇದನ್ನು ಪ್ಲೇಟಿಂದ ತೆಗೆದುಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಹೋಮ್ ಮೇಡ್ ಆ್ಯಂಡ್ ಕೆಮಿಕಲ್ ಫ್ರೀ ಹರ್ಬಲ್ ಕಲರ್ಸ್ ರೆಡಿ ಫಾರ್ ದಿ ಹೋಲಿ. ಹೇ ಫ್ರೆಂಡ್ಸ್, ನಮ್ಮ ಕಾರ್ನ ನೋಡ್ಕೊಬಿಡಿ. ಸಾನು, ಯಾಕೆ ಪುಟ್ಟ ಬೇಜಾರು ಮಾಡ್ಕೊಂಡಿದ್ಯಾ? ನಮ್ಮ ಕಾರ್ನ ನೋಡ್ಕೊಬಿಡಿ. ಮೋಸ್ಟ್ಲಿ ಇದು ಲಾಸ್ಟ್ ನೋಡೋದು ನೀವು. ಯಾಕಂತಂದರೆ ಕಾರ್ನ ಬೇಯಿಸ್ದೆ. ಇಲ್ಲಿ ನೋಡಿ, ಸಾನು ಎಮೋಷನಲ್ ಆಗಿಬಿಟ್ಟಿದ್ದಾಳೆ. ಅವಳು ಸಾನು ಬೇಬಿ, ಇಟ್ಸ್ ಓಕೆ. ಬೇರೆ ಕಾರ್ ತಗೋತೀವಲ್ವಾ, ಇಟ್ಸ್ ಓಕೆ. ಹೊಸ ಕಾರ್ ತಗೊಳ್ಳೋಣ, ಅಳಬಾರ್ದು. ಬೇಬಿ ಏನು ಇಷ್ಟ ಇಲ್ವಾ? ಪಾಪ ಗಾಡಿ ಓಡಲ್ಲ ಕಂದ, ಅದಕ್ಕೆ ಮಾರ್ತಾ ಇರೋದು. ತುಂಬ ಓಡಾಡೋ ಥರ ಆದರೆ ಹೊಸ ಗಾಡಿ ತೊಗೊಳ್ಳೋಣ, ಓಕೆನಾ? ನೀನು
ಯಾವುದು? ಅದೇ ತಗೋ. ಹಾಂ ನೋಡೋಣ. ಓಕೆ, ಎಷ್ಟಾಗುತ್ತೋ ಆದರೂ ಪರವಾಗಿಲ್ಲ, ರೂಫ್ ಓಪನ್ ಆಗೋದೇ ತೊಗೊಳ್ಳೋಣ. ಓಕೆನಾ? ಹಳಮಾರ್ದೀಗ ಚೇರಪ್ ಬಾ. ಲಾಸ್ಟ್ ಟೈಮು ಗಾಡಿ ಒಳಗಡೆ ಕೂತ್ಕೊಬಿಡು. ಅಲ್ಲಿ ಓಪನ್ ಮಾಡು. ಹಾಂ ಹತ್ತು. ಗಾಡಿ ಒಳಗಡೆ ಕೂತ್ಕೊಬಿಡು ಒಂದ್ಸತಿ. ಗಾಡಿ ಒಳಗಡೆ ಕೂತ್ಕೊಬಿಡು ಒಂದ್ಸತಿ. ಎಂದೆ ಪಿಲ್ಲ ಎಲ್ಲಿ ನಿಂದು? ಹಾಂ, ಈ ಪಿಲ್ಲ ಎತ್ಕೊಂಡು ಹೋಗೋದಕ್ಕೆ ಬಂದಿದ್ದು. ಗಾಗಲ್ ಕವರು ಅದೆಲ್ಲ ಇದೆ. ಅದು ತಗೋ ಹೋಗಿ. ಹೆಡ್ ರೆಸ್ಟು ಎಲ್ಲ ತಗೊಬಿಡು. ಆ್ಯಕ್ಚುಲಿ ಈ ಪೇಂಟು ಊರಿಗೆ ಹೋಗ್ಬೇಕಾರೆ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಆನ್ ದಿ ವೇ ಹೋಗ್ಬೇಕಾರೆ ಕೆಟ್ಟೋಯ್ತು. ಹೇಳಿದ್ನಲ್ಲ, ದೀಪಾವಳಿ ಟೈಮಲ್ಲಿ ಕೆಟ್ಟೋಗಿದ್ದು. ಗಾಡಿ ರೆಡಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡ್ವಿ, ಆಮೇಲೆ ಕೊಟ್ಟೇ ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಕೊಟ್ಬಿಟ್ಟಿದ್ದೀವಿ. ಬಾ, ಅವಳದು ಪಿಲ್ಲೋ ಬಿಟ್ಟೋಗಿದ್ಲು ಅಂತ ತೊಗೊಂಡೋಗೋದಕ್ಕೆ ಬಂದಿದ್ದು. ಈ ಕಾರ್ದು ಮೆಮೊರೀಸ್ ಏನು ಅಂತಂದರೆ, ಸಾನು ಪಾಪ ಹುಟ್ಟಿದಾಗ ತೊಗೊಂಡಿದ್ದು. ಸಾನು ಅರೌಂಡ್ 8-9 ಮಂತ್ಸ್ ಆಗಿದ್ಲು. ಸ್ಕೂಟ್ರಲ್ಲಿ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ಅದೊಂಥರ ಸ್ವೀಟ್ ಮೆಮೊರೀಸ್ ಇತ್ತಿತ್ತು. ಚೈತ್ರಾಗೂ ಬೇಜಾರು ಮಾರಿದ್ದಕ್ಕೆ. ಬಟ್ ಏನು ಮಾಡೋದು, ಗಾಡಿ ನಿಲ್ಸೇ ಹಾಳಾಗೋಗಿತ್ತು. ಗ್ಯಾರೇಜ್ ಅವ್ರು ಅಂದರು, ಸರ್ ಕೊಟ್ಬಿಡಿ, ರನ್ನಿಂಗ್ ಯಾರು ಜಾಸ್ತಿ ಮಾಡ್ತಾರೋ ಅವರು ಕೊಟ್ಟರೆ ಗಾಡಿ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ವೇಸ್ಟ್ ಆಗುತ್ತೆ ಅಂತ. ಸೊ ಅಲ್ಟಿಮೇಟ್ಲಿ ಗ್ಯಾರೇಜ್ ಓನರ್ ಫ್ರೆಂಡ್ಗೇನ ರಿಲೇಟಿವ್ ಅವರೇ ಆಫರ್ ಕೊಟ್ಟರು. ಸರಿ ಅಂತ ಹೇಳ್ಬಿಟ್ಟು ನಾನು ಡಿಸಿಷನ್ ತೊಗೊಂಡೆ. ಸಾನು ಅದರಿಂದ ಬೇಜಾರು. ಬಟ್ ಸಾನು ಪ್ರಾಮಿಸ್ ಮಾಡ್ತಾಯಿದ್ದೀವಿ, ಸಾನುಗೆ ಸನ್ ರೂಫ್ ಇರೋ ಕಾರೇ ನೆಕ್ಸ್ಟ್ ತೊಗೊಳೋದು. ಓಕೆನಾ? ಪ್ರಾಮಿಸ್. ಈ ಗಾಡಿ ಸಾನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಕಾರು ಲಾಸ್ಟ್ ಟೈಮ್ ನೋಡ್ಕೊಬಿಟ್ಟ ಅಂದ ತಕ್ಷಣ ಸಾನು ಏನಂತ ಅಯ್ಯೋ ಮೇಡಮೇ ಅಳಕ್ಕೆ. ಈಗ ಸಾನು ಪ್ರಾಮಿಸ್ ಮಾಡಿದ್ದೀನಿ, ಅವಳಿಗೆ ನೆಕ್ಸ್ಟು ಸನ್ ರೂಫ್ ಇರೋ ಕಾರೇ ಬೇಕಂತೆ. ಸೊ ಆಯಿತು ಪುಟ್ಟ, ಅದೇ ತೊಗೊಳ್ಳೋಣ ಬಿಡು ಅಂತ ಹೇಳಿದ್ದೀನಿ. ಇಟ್ಸ್ ಓಕೆ ಬೇಟ, ಹೊಸ ಕಾರ್ ತೊಗೊಳ್ಳೋಣ ಬಿಡು. ಓಕೆನಾ? ನಿಂಗೆ ಪ್ರಾಮಿಸ್ ಮಾಡಿದ್ದೀನಲ್ಲ, ಸನ್ ರೂಫ್ ಇರೋ ಗಾಡಿನ ತೊಗೊಳ್ಳೋಣ ಅಂತ. ಓಕೆನಾ? ಓಡು, ಈಗ ಆಟಾಡಕ್ಕೆ ಓಡು. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನೆನ್ನೆ ಸ್ಟಾರ್ಟ್ ಮಾಡಿದೆ ವ್ಲಾಗು, ಬಟ್ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಕಾರ್ ಸೇಲ್ ಮಾಡಿದ್ದು ರಾಜೇಶ್ ಏನು ಹೇಳ್ತಾಯಿದ್ರು, ಆ ಕ್ಲಿಪ್ಪಿಂಗ್ ಕೂಡ ತುಂಬ ದಿನದ್ದು. ಅವತ್ತಿಂದನೂ ನನಗೆ ಈ ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಕಾರ್ ಬಗ್ಗೆ ಮಾತಾಡೋದಕ್ಕೆ ಹೋದರೆ ಸಾಕು, ಐ ವಾಸ್ ಗೆಟಿಂಗ್ ವೆರಿ ಇಮೋಷ್ನಲ್. ಸೊ ಇವತ್ತು ಫೈನಲಿ ಆ ಕಾರ್ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಟ್ರಾನ್ಸ್ಫರ್ಗೆ ಸೈನ್ ಮಾಡಿ ಕೊಟ್ಟಾಯಿತು. ಈಗ ಸ್ವಲ್ಪ ಮಾತಾಡೋಣ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಈಗ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಇಲ್ವೋ ಅಂಥೇಳಿ. ಕಾರ್ ನನ್ನ ತುಂಬ ಮೆಮರೀಸ್ ಇದೆ, ಯಾಕಂದರೆ ನನ್ನ ಲೈಫಲ್ಲಿ ನಾನು ಫಸ್ಟ್ ಕಾರ್ ತೊಗೊಂಡಿದ್ದದು. ಆ್ಯಂಡ್ ಮೋರ್ ಓವರ್ ನನ್ನ ಕಾಂಟ್ರಿಬ್ಯೂಷನ್ ಕೂಡ ಇತ್ತು. ನನಗೆ ಅದು ತುಂಬ ಖುಷಿ. ಅದು ಕಾರ್ ತೊಗೊಂಡಿದ್ದ ಸಿಚುವೇಶನ್ಸು ಒಂಥರ ಬೇಕೇ ಬೇಕು ನಮಗೆ. ಅದು ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನಮಗೆ ಅದರ ನೆಸಸರಿ ಇದೆ, ಇಲ್ಲ ಅಂದರೆ ನನಗೆ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಸಿಚುವೇಶನಲ್ಲಿ ತೊಗೊಂಡಿದ್ದದು. ಸಾನು ತುಂಬ ಹೈಪರ್ ಆ್ಯಕ್ಟಿವ್ ಇದ್ಲು, ಗಾಡಿಯಲ್ಲಿ ಕೂರ್ತಾನೆ ಇರಲಿಲ್ಲ. ಕಾಲು ನಿಂತ್ಕೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ, ನಡೆದಾಡೋದಕ್ಕೆ ಶುರು ಮಾಡಿದ್ಮೇಲಂತೂ ಯಪ್ಪ ಗಾಡಿಯಲ್ಲಿ ಕೂರಿಸ್ಕೊಳಕ್ಕೆ ಆಗ್ತಾನಿಲ್ಲ. ಯಾವಾಗಲೂ ನಿಂತ್ಕೊಂಡಿರೋಳು, ಜಂಪ್ ಮಾಡೋಳು, ಬಗ್ಗವಳು, ಡಡ್ಡ ಅಂದ್ಕೊಂಡು ಮುಂದೆ ಎಲ್ಲ ಹಿಂದೆ ತಿರುಗಿಸ್ತಾ ಇದ್ಲು. ಕತ್ತು ಓಡಿಸೋದಕ್ಕೂ ಆಗ್ತಾಯಿರಲಿಲ್ಲ, ನನಗೆ ಹಿಡ್ಕೊಳ್ಳೋದಕ್ಕೆ ಭಯ ಆಗ್ತಾಯಿತ್ತು. ಆಗ ಇಲ್ಲ, ನಮ್ಮ ಕಾರ್ ಬೇಕೇ ಬೇಕು ಈಗ ಅಂತ ಹೇಳಿಬಿಟ್ಟು ಅವಾಗ ತೊಗೊಂಡಿದ್ದು. ಈಗ ಆ್ಯಕ್ಚುಲಿ ನಂಗೆ ಇವಾಗಲೂ ಮಾರೋಕ್ಕೆ ಇಷ್ಟ ಇರಲಿಲ್ಲ. ಅದು ನೀವು ರಿಪೇರ್ ಮಾಡಿಸ್ದೇ ಇದ್ರೂ ಪರವಾಗಿಲ್ಲ, ಒಂದು ಕಡೆ ನಿಲ್ಲಿಸ್ಬಿಡಿ ಪರವಾಗಿಲ್ಲ ಅಂದಿದ್ದೆ. ಅವ್ರು ನಿಲ್ಲಿಸ್ಕೊಂಡು ಏನು ಮಾಡ್ತೀಯಾ, ಅಟ್ಲೀಸ್ಟ್ ಯಾರಿಗಾದರೂ ಕೊಟ್ಟರೆ ಅವರಾದ್ರೂ ಯೂಸ್ ಮಾಡ್ಕೊಳ್ತಾರೆ. ನಮ್ಮ ಮನೇಲಿ ಇದ್ದರೆ ಅದು ನೆಕ್ಸ್ಟ್ ಗುಜ್ರಿಗೆ ಹೋಗೋದದು, ಬೇಡ ಅಷ್ಟೊಂದು ಕೆಟ್ಟದಾಗಿ ಹಾಲತ್ತೇನಾಗಿಲ್ಲ ನಮ್ಮ ಕಾರ್ದು, ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೊಟ್ಟಿದ್ದು. ನಾನು ಅಟ್ಲೀಸ್ಟ್ ಈ ಡಾಕ್ಟರ್ ಒಪಿನಿಯನ್ ಕೇಳ್ತಾರೆ ನೋಡಿ, ಸೆಕೆಂಡ್ ಒಪಿನಿಯನ್ ಅಂಥೇಳಿ, ಆ ಥರ ಬೇರೆ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದು ಸಾರಿ ಕೇಳಿ ನೋಡಿ ಅಂತ ಹೇಳಿದ್ದೆ.
ಅದು ಹೇಗಿತ್ತು ಕಾರ್ ಅಂದರೆ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ನಿಂತ್ಕೊಂಡ್ಬಿಟ್ಟಿತ್ತು. ಅದು ಸ್ಟಾರ್ಟ್ ಆಗಬೇಕಂದ್ರೆ ರಿಪೇರ್ ಮಾಡಿಸ್ಬೇಕು, ಆಮೇಲೆ ಎಲ್ಲಾದರೂ ಬೇರೆ ಕಡೆ ಸರ್ವಿಸ್ ಸ್ಟೇಷನಿಂದ ಆಚೆ ತರಬೇಕು, ಗ್ಯಾರೇಜಿಂದ. ಆ ಥರ ಇತ್ತು ಸಿಚುವೇಶನ್ನು. ಮಾಡಿಸ್ಬಿಟ್ಟು ಬಂದು ನಮ್ಮ ಮನೇಲಿ ನಿಲ್ಲಿಸ್ತೀವಿ ಅಷ್ಟೇ. ನಾವಂತೂ ಓಡಿಸೋದಿಲ್ಲ. ಯಾವುದೇ ಮಷಿನರಿ ಆದ್ರೂ ಓಡಿಸ್ದಾಗ್ಲೇ ಅದು ಬಾಳಿಕೆ ಬರೋದು, ಇಲ್ಲಾಂದರೆ ಅದು ಸುಮ್ಮನೆ ಹಾಳಾಗುತ್ತೆ, ರಸ್ಟ್ ಹಿಡಿಯುತ್ತೆ. ನಾವು ಎವ್ರಿ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ರಿಪೇರ್ ಮಾಡಿಸ್ಕೊಂಡೇ ಹೋಗ್ತಾ ಇದ್ದಿದ್ದು. ಯಾಕಂದರೆ ಒಂದು ಸಾರಿ ಊರಿಗೆ ಹೋಗಿ ಬಂದ ಮೇಲೆ ನಿಲ್ಲಿಸ್ಬಿಡೋದೆ ಅಷ್ಟೇ ಅದು ಕತೆ. ಇನ್ನು 3 ಮಂತ್ಸ್ ಆದಮೇಲೆ ಕಾರ್ ತೆಗಿತಾ ಇದ್ದಿದ್ದು. ಇಲ್ಲೆಲ್ಲಾದರೂ ಹತ್ತಿರ ಹೋಗಿ ಬರೋಣ ಅಂದರೆ ರಾಜೇಶ್ ಅಯ್ಯೋ ಟ್ರಾಫಿಕ್ಕು ಬೇಡ ಅಂದ್ಕೊಂಡು 2 ವೀಲರ್ ನೋಡ್ತಾ ಇದ್ವಿ, 2 ವೀಲರ್ ಪ್ರಿಫರ್ ಮಾಡ್ತಾಯಿದ್ವಿ. ಹಾಗಾಗಿ ಕಾರ್ ನಮ್ಗೆ ಯೂಸ್ ಇಲ್ಲ ಅಂದ್ಕೊಂಡು ಕೊಟ್ಬಿಟ್ವಿ. ಈಗ ಎಲ್ಲಾದರೂ ಹೋಗಬೇಕಂದ್ರೆ ಕ್ಯಾಬ್ ಬುಕ್ ಮಾಡ್ಕೊಳ್ಳೋಣ, ಅಷ್ಟಕ್ಕೆ ಯಾಕೆ ತೊಗೊಂಡು ನಿಲ್ಲಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಹೊಸ ಗಾಡಿ ಇವಾಗಲೇ ತೊಗೊಳೋದಕ್ಕೆ ರೆಡಿ ಇಲ್ಲ. ಸುಮ್ಮನೆ ಇನ್ವೆಸ್ಟ್ ಮಾಡಿ ನಿಲ್ಲಿಸ್ಕೊಳ್ಳೋದು, ಅದನ್ನು ಮತ್ತೆ ಖರಾಬ್ ಮಾಡೋದು, ರಿಪೇರ್ ಮಾಡಿಸೋದು ಬೇಡ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದೀವಿ. ನೋಡೋಣ ಯಾವಾಗ ತೊಗೊಳ್ತೀವಿ ಅಂಥೇಳಿ. ಬಟ್ ಆ ಕಾರ್ ಮಾರಿದ್ದಂತೂ ತುಂಬಾ ಬೇಜಾರಿದೆ ನನಗೆ. ಈಗ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಡಿನ್ನರ್ಗೆ ಇದು ಒಂಥರ ನಾರ್ತ್ ಇಂಡಿಯನ್ ಡಿಶ್ ಅನ್ಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ. ಮಂಚೂರಿ ತಿಂದಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಹೂಕೋಸನ್ನು ಬಿಡಿಸ್ಕೊಂಡು ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಕುದಿ ಬರಿಸ್ಕೊಳ್ತೀನಿ. ಇದರಿಂದ ಏನಾಗುತ್ತೆ, ಇದು ಹಾಫ್ ಕುಕ್ ಆದಂಗೆ ಆಗುತ್ತೆ. ಹಾಫ್ ಕುಕ್ಕಲ್ಲ, ಒಂದು ಸ್ವಲ್ಪ ಕುಕ್ ಆದಂಗೆ ಆಗುತ್ತೆ. ಹಾಗೆಯೇ ಏನು ಹುಳಗಳಿರುತ್ತೋ ಅದನ್ನು ಕೂಡ ರಿಮೂವ್ ಮಾಡ್ಬೋದು ನಾವು ಇದರಲ್ಲಿ. ದಪ್ಪನೇ ತೊಗೊಂಡಿದ್ದೀನಿ, ತುಂಬ ಸಣ್ಣಕ್ಕೇನು ಮಾಡ್ಕೊಂಡಿಲ್ಲ. ಅದಾದಮೇಲೆ ನೆಕ್ಸ್ಟ್ ನಾನು ಒಂದು ಅಗಲ ಪ್ಯಾನ್ ಬೇಕು ಇದಕ್ಕೆ. ಪಾತ್ರೆ ಆಗೋದಿಲ್ಲ, ಅಗಲ ಪ್ಯಾನ್ ಬೇಕು. ಅದರಲ್ಲಿ ಎಣ್ಣೆ ನೋಡಿ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಹಾಕ್ಕೊಳ್ತೀನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಇದ್ರ ಜೊತೆ ಹಸಿ ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ನಾವು ಯಾವುದನ್ನು ನೀರು ಹಾಕಿ ಬೇಯಿಸ್ಕೊಳ್ಳೋ ಹಾಗಿಲ್ಲ. ನೋಡಿ ಕುದಿ ಬಂದಿತ್ತು ಚೆನ್ನಾಗಿ, ಆಫ್ ಮಾಡಿಕೊಂಡೆ. ಈಗ ನಾನು ಬೆಂದಿರೋ ಅಂಥ ಕಾಲಿಫ್ಲವರ್ಸ್ನ ಡೈರೆಕ್ಟ್ ನಾನು ಈ ಪ್ಯಾನ್ಗೆ ಹಾಕ್ಕೊಳ್ತೀನಿ. ಆಲೂಗೆಡ್ಡೆ ಜಾಸ್ತಿ ಎಣ್ಣೆ ಎಳೆಯೋದಿಲ್ಲ, ಆದರೆ ಈ ಕಾಲಿಫ್ಲವರ್ ಹಾಕಿದ್ಮೇಲೆ ಹಾಕಿರೋ ಎಣ್ಣೆ ಎಲ್ಲನೂ ಕೂಡ ಈ ಕಾಲಿಫ್ಲವರನ್ನೇ ಎಳ್ಕೊಳ್ಳುತ್ತೆ. ನಾವು ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಮುಚ್ಚಿಡ್ತೀನಿ. ಈಗ ನೋಡಿ ಸ್ನೇಹಿತರೆ, ಕುಕ್ ಆದಂಗೂ ಆಗಿದೆ, ಆದರೆ ಸ್ಟೀಮಲ್ಲೇ ಕುಕ್ ಆಗಿದೆ, ನಾನು ನೀರೇನೂ ಹಾಕಿಲ್ಲ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಂಗೆ ಕೂಡ ಆಗಿದೆ. ಆ ಪ್ಯಾನ್ನಿಂದ ಫುಲ್ ತೆಗೆದುಕೊಂಡಿದ್ದೀನಿ. ಈ ಆಲೂಗೆಡ್ಡೆ ನೋಡಿ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನು ಸ್ಕ್ರ್ಯಾಪ್ ಮಾಡಿಬಿಟ್ಟು ಅದರಲ್ಲೇ ಸ್ವಲ್ಪ ಎಣ್ಣೆ ತೊಗೊಂಡು ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು, ಅಥವಾ ನನಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಅದ್ರ ಜೊತೆ. ಎಣ್ಣೆಯಲ್ಲಿ ಸ್ವಲ್ಪ ಜೀರಿಗೆ ಫ್ರೈ ಮಾಡಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1 ಟೊಮ್ಯಾಟೊ ಹಣ್ಣನ್ನು ಹಾಕಿದ್ದೀನಿ. ಟೊಮ್ಯಾಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು, ಅದಕ್ಕೆ ನಾನು ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಯೋದಕ್ಕಿಡ್ತೀನಿ. ಅದು ಬೇಗ ಸಾಫ್ಟ್ ಆಗುತ್ತೆ. ಅದು ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟ್ ಆದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆ ನಾವೀಗ ಮಸಾಲೆ ಪದಾರ್ಥ ಹಾಕ್ಕೊಳ್ಬೇಕು. ಉಪ್ಪು, ಚಿಲ್ಲಿ ಪೌಡರ್, ಎಷ್ಟು ಖಾರಕ್ಕೆ ಬೇಕೋ ಅಷ್ಟು. ನಾನು 3 ಸ್ಪೂನ್ ಹಾಕ್ಕೊಳ್ತೀನಿ. ಕೊರಿಯಾಂಡರ್ ಪೌಡರ್, ಧನಿಯಾ ಪುಡಿ 1 ಸ್ಪೂನ್ ಅಷ್ಟು ಸಾಕು. ಗರಂ ಮಸಾಲ, ಇದು ತುಂಬ ಇಂಪಾರ್ಟೆಂಟು. ಅಟ್ಲೀಸ್ಟ್ ಒಂದು ಸ್ಪೂನ್ ಆದರೂ ಹಾಕಬೇಕು. ಇಷ್ಟನ್ನೆಲ್ಲ ನಾವು ಎಣ್ಣೆಯಲ್ಲೇ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕು. ನೀರಂತೂ ಚೂರು ಕೂಡ ಹಾಕಬೇಡಿ. ಟೊಮ್ಯಾಟೊ ಹಾಕಿದ್ದೀವಲ್ವ, ಅದರಿಂದ ಏನೋ ಜ್ಯೂಸ್ ಬಿಡುತ್ತೆ, ಅದರ ಮಾಯಿಶ್ಚರಲ್ಲೇ ಇದು ಕುಕ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಮುಚ್ಚಿಬಿಡಿ. ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು. ದಪ್ಪ ಉರಿ ಮಾಡಿದ್ರೆ ತಳ ಹಿಡಿಯುತ್ತೆ ಆ್ಯಂಡ್ ಫ್ರೈ ಆದಂಗೆ ಆಗಲ್ಲ, ಟೇಸ್ಟ್ ಚೇಂಜ್ ಆಗುತ್ತೆ. ಆಫ್ಟರ್ 5-10 ಮಿನಿಟ್ಸ್ ಇದು ನೀವು ತುಂಬಾ ಬೇಯಿಸಬೇಕು ಅಂತ ಇಲ್ಲ, ನಿಮ್ಗೆ ಎಷ್ಟು ಅದು ಬೆಂದಿರಬೇಕು ಅನಿಸುತ್ತೋ ಅಷ್ಟು ಸಾಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಬೇಕಿದ್ರೆ ನೀವು ಲಿಂಬೆ ಹಣ್ಣನ್ನು ಹಾಕ್ಕೊಳ್ಬೋದು, ಜ್ಯೂಸು. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಸಾನುಗಂತೂ ಇದು ಫೇವ್ರೆಟ್. ಚಪಾತಿ ಜೊತೆ ರೋಲ್ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಸೊ ಒಂದ್ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ 2000 ಲೈಕ್ಸ್ ಕೊಡಿ ಸ್ನೇಹಿತರೆ, ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರೋದಕ್ಕೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ.